ನಾ ಊಟ ತುಂಬಾ ಹೆಂಗಿತ್ತಣ್ಣ? ಚೆನ್ನಾಗಿತ್ತು ಕಣವ. ಇಷ್ಟ ಈ ಆತಾ? ತರ ಸಾರು ಅಡಿಗೆ ಉಂಡು ಎಷ್ಟೋ ವರ್ಷ ಆಗಿ ನಾಲ್ಗೇನ ಜಡ್ ಹಿಡ್ದೋಯ್ತಿ. ಯಾಕಣ್ಣ ಹಂಗಂತಿ? ಅದಕ್ಕೇನೆ ಎಂತ ಚೆನ್ನಾಗಿ ಅಡ್ಗೆ ಮಾಡ್ತೈತೆ. ಮಾಡ್ತಾಳಿ ಮತ್ಕೆ ಉಪ್ಪಿದ್ರೆ ಕಾರಿಲ್ಲ, ಕಾರಿದ್ರೆ ಹುಳಿ ಇರಲ್ಲ. ಅದೊಂದು ಸಾರು ಉಟ್ಟು ಆ ಮುದ್ದೆ ಮಾಡ್ತಾಳೆ. ಒಂದು 100 ಗಂಟೆ ಇರ್ತವೆ. ಇನ್ನು ಮುದುಕಿ ಆದ್ರೂ ಅಡ್ಗೆ ಮಾಡೋದು ಕಲ್ತಿಲ್ಲ. ಯಾಕಣ್ಣ ಹಂಗಂತಿ? ಅದಕ್ಕೆ ಎಂತ ಚೆನ್ನಾಗಿ ಅಡ್ಗೆ ಮಾಡಿರ್ತೈತೆ. ನೀನು ಹೊರಗಿನ ತಿಂತೀಯನ ಅದಕ್ಕೆ? ಹೊರಗಿಂದ ಎಲ್ಲಿ ತಿಂತೀಯವ? ಎಲ್ಲದಕ್ಕೂ ದುಡ್ಡು ಬೇಕು. ಇದು ನೋಡಿದ್ರೆ ಹೋದ ವರ್ಷ ಮಳೆ ಇಲ್ಲ, ಬೆಳೆ ಬರಲಿಲ್ಲ. ಈಗ ಮಳೆ ಬಂದು ಬೆಳೆ ಇಲ್ಲ. ಏನ್ ಮಾಡೋದಪ್ಪ ದೇವ್ರೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿನಿ. ನೀನೊಂದೇ ಅಲ್ಲಣ್ಣ, ಎಲ್ಲ ರೈತರದ್ದು ಇದೇ ಪರಿಸ್ಥಿತಿ. ಹೊಲ ನೆಚ್ಕೊಂಡು ಮಳೆ ನೆಚ್ಕೊಂಡು ಅದೀವಿ. ಹೆಂಗವ ನಿನ್ ಗಂಡ ಚೆನ್ನಾಗಿ ನೋಡ್ಕೊಂತದಾನೆ? ಕುಡಿಯೋದು ಗಿಡಿಯೋದು ಮಾಡಲ್ಲ ಏನು ಇವಾಗ? ಅವ ಕುಡ್ದು ಹೊಡಿಯನಲ್ಲ? ಇಲ್ಲ ಕಣಣ್ಣ, ಈಗೇನು ಒಡೆಯೋದು ಪಡೆಯೋದು ಮಾಡಲ್ಲ. ಕುಡಿತಾನೆ, ಕುಡಿಬೇಡ ಅಂದ್ರೂ ಕುಡಿತಾರೆ. ಏನ್ ಮಾಡ್ತೀಯ? ಹೌದೇ ಭಾಳ ಕುಡಿತಾನೆ? ಇಲ್ಲ ಹಂಗೇನಿಲ್ಲ, ದುಡ್ಡು ಬೇಕಲ್ಲ. ಹೋದ ವರ್ಷ ನೋಡಿದ್ರೆ ಮಳೆ ಇಲ್ದ ಬೆಳೆ ಇಲ್ದಲೆ ದುಡ್ಡಿಲ್ಲ. ಸ್ವಲ್ಪ ಕಮ್ಮಿ ಮಾಡಿದಾರ. ಕೊರೋನಾ ಬಂದಾಗಿಂದ ಒಂಚೂರು ಲಿಮಿಟ್ ಆಗಿ ಅದಾರೆ. ಹೆಂಗ ತಗೊಳವ, ನೀನು ಒಬ್ಳು ಸುಖವಾಗಿದ್ರೆ ಸಾಕು. ಯಾಕಣ ಹಂಗಂತೀಯ? ನೀನು ಸುಖವಾಗಿರ್ಬೇಕು. ನಿನ್ ಮಗ ಹೆಂಗದಾನೆ? ಡಿಗ್ರಿ ಓದ್ತಿದ್ನಲ್ಲ. ಅದನ್ನವ ಕುಡ್ದು ತಿಂದು ಆಡಿ ಸಿಗರೇಟ್ ಒಂದು ಸೇರ್ತಾನಂತೆ. ಅದೆಲ್ಲ ಮಾಡ್ಕೊಂತದಾನೆ. ಹಾಳಾಗಿ ಹೋಗ್ಬಿಟ್ಟಾನ ಹುಡುಗರಿಗೂ ಸಲುವಾಗಿ. ಯಾಕಣ ಹಂಗಂತೀಯ? ಒಳ್ಳೆ ಹುಡುಗಿಗೆ. ಅವನೇನ ಒಳ್ಳೆನೆ ಕಣವ. ಜೊತೆಗಿರೋ ಹುಡುಗರು ಎಲ್ಲ ಕೆಡ್ಸ್ ಕುತ್ಕೊಂಡಾರೆ. ಊರಾಗೆ ತಲೆ ಎತ್ಕೊಂಡು ಓಡಾಡಂಗಿಲ್ಲ. ಯಾರು ನೋಡಿದ್ರು ನಿನ್ನ ಮಗ ಆ ಬಾರ್ ಹತ್ರ ಕುತ್ಕೊಂಡಿದ್ದ, ನಿನ್ನ ಮಗ ಇಲ್ಲಿ ಕುತ್ಕೊಂಡು ಆಡ್ತಿದ್ದ, ನಿನ್ನ ಮಗ ಈ ಹೋಟ್ಲ ಹತ್ರ ಇದ್ದ, ಈ ಅಂಗಡಿ ತಕ್ಕ ಸಿಗರೇಟ್ ಸೇರ್ತಿದ್ದ, ಬರೀ ಅದನ್ನೇ ಹೇಳ್ತಾರೆ. ಹೌದೇ? ಕೇಳಿದ್ರೇನೆ ಬೇಜಾರಾಗ್ತಿತ್ತಲ್ಲಣ್ಣ. ಗಂಡು ಗಂಡು ಅಂತ ನಡ್ಕಂತೀವಿ, ಯಾವ ಪರಿಸ್ಥಿತಿ ನೋಡು. ಅಯ್ಯೋ ನಿನ್ನ ಮುತ್ತಿನಂತ 3 ಹೆಣ್ಣು ಹುಡುಗರದಾರ ತಾಳವ. ಇನ್ನು ಮಗನು ಒಳ್ಳೆ ಬುದ್ಧಿ ಕಲ್ತಿರಂಗದಾನೆ. ನಾನೊಂದು ಮಾತು ಕೇಳ್ತೀನಿ, ಬೇಜಾರಾಗ್ಬೇಡ ಶಾರದಾ. ಅಯ್ಯೋ ಕೇಳೋಣ. ನಾನು ಯಾಕೆ ಬೇಜಾರಾಗಣ? ನೀನು ಅದಕ್ಕೆ ನಿನ್ನ ಮಗನ್ನು ಕರ್ಕೊಂಡು ಬರ್ತೀಯ ಅಂದ್ರೆ ಒಬ್ಬನೇ ಬಂದಿದೀಯಾ? ನಿನ್ನ ಮಾತು ಕೇಳಿದ್ರೆಲ್ಲ ಬೇಜಾರಾಗುತ್ತಾ? ಹೇಳು ಏನು? ಕಣವ ನನ್ನ ಹೆಂಡ್ತಿ ನಿನ್ನ ಮಗಳನ್ನ ಕೇಳ್ಕೊಂಬರಕ್ಕೆ ಕಳಿಸಿದಾಳೆ. ಕಾಯ್ಕಣ ಕೊಡ ನೆಪ್ತಾಗಿ. ನಾನು ಯಾವ ಬಾಯ್ದ ಕೇಳನವ? ಅವ್ನು ನೋಡಿದ್ರೆ ಕುಡಿಯೋದು ಆಡೋದು ಕಲ್ತದಾನೆ. ಹೆಂಗೆ ಕೇಳಬೇಕು ಅಂತ ಇಷ್ಟ ತನಕ. ಮತ್ತೆ ಕೇಳ್ದಂಗೆ ಹೋದ್ರೂ ಕಷ್ಟ. ಅದಕ್ಕೆ ಒಂದು ಮಾತು ನಿನ್ನ ಕಿವಿಗೆ ಹಾಕ್ತೆ. ಹೌದೇನಣ್ಣ? ಏನು ಮಾಡೋದಣ್ಣ? ಅವನು ಆಡೋದು ಕುಡಿಯೋದು ಕಲ್ತಾನೆ ಅಂತೀಯ. ನನ್ನ ಪರಿಸ್ಥಿತಿ ನೀನೇ ನೋಡಿ. ಆ ಕುಡಿಯೋದು ಕಲ್ತಿರೋರ ಕೈಯಾಗಿ ಮದುವೆ ಆದಾಗಿಂದನೂ ಇಲ್ಲಿ ತನಕನೂ ಸುಖ ಪಟ್ಟಿಲ್ಲಪ್ಪ. ಕುಡ್ದು ಬಂದು ಹೊಡಿಯೋರು. ನಾನು ನೋಡಿದ್ದೀನಿ ಕಣವ. ಅದಕ್ಕೆ ನಿನ್ನ ಮಕ್ಳಿಗೆ ಈ ಪರಿಸ್ಥಿತಿ ಬರಬಾರ್ದು ಅಂತಾನೆ. ಮತ್ತೆ ನೋಡಂತ ಅಣ್ಣ, ಇವ್ರಿಗೂ ಒಂದು ಮಾತು ಕೇಳ್ತೀನಿ ಏನಂತಾರೆ ಅಂತ. ನನಗೆ ಕುಡಿತಾನೆ ಅಂತ ಅಂದ ತಕ್ಷಣ ಹೆದರಿಕೆನೇ ಆಗ್ತೈತೆ. ಅಲ್ಲವಾ ಮದುವೆ ಆದ್ಮೇಲೆ ಏನಾರ ಬಿಡಿಸ್ಕೊಂತಾಳೇನ? ಅವನು ಅಂತ ಹುಡುಗಲ್ಲ. ನೋಡು, ಮಾತಾಡು ನಿನ್ನ ಗಂಡನ ಜೊತೆಗೆ. ಹ್ಞೂನಣ್ಣ ಮಾತಾಡ್ತೀನಿ. ನಾನಿನ್ ಬರ್ತೀನವ. ಅದಕ್ಕೂ ಒಂದು ಫೋನ್ ಮಾಡಿ ಹೇಳು. ನನ್ನ ನಂಬರ್ ಐತಲ್ಲ? ಅಣ್ಣ ಆ ಕ್ಯಾಲೆಂಡರ್ ಮೇಲೆ ಬರೋದ ಹುಡುಗರು. ಫೋನ್ ಮಾಡಿ ಹೇಳ್ತೀನಿ ತಗ. ಏನಾರ ಬೇಡ ಗೀಡ ಅಂದ್ರೆ ಬೇಜಾರಾಗಬೇಡ ಕಣಣ್ಣ. ಇವರು ಇಲ್ಲವ, ನನಗೂ ಇಷ್ಟಿಲ್ಲ ತಂದ್ಕನಕ್ಕೆ ಅಂತ ಹುಡುಗಿ ಇವನು ಕೊಟ್ಟು ಯಾಕಯ್ಯೋ ಅನ್ಬೇಕು ಅಂತ ಆಕಿ ನನ್ನ ಹೆಂಡ್ತಿ ಹೆಂಗೆ ಉರಿತಾಳೆ. ಆಯ್ತಣ್ಣ ಕೇಳ್ತೀನಿ. ಬಾಬರ್ ಬರಲೇ ಇಲ್ಲ, ಹೇಳು ಹೋಗೋಣ ಅಂದರೆ ಮತ್ತೆ ಕೊನೆ ಬಸ್ ಸಿಗಲ್ಲ. ಹೊಲತ್ತಕ್ಕೆ ಅಂತ ಹೋದ್ರು ಬರ್ತಾರೆ ತಗೇನು ಕುತ್ಕ. ಹಲೋ ರೀ, ನಾನು ಶಾರದಾ. ಹೇಳು. ಅಣ್ಣ ಹೋಗ್ತಾನಂತೆ, ಬರ್ರಿ. ಇಲ್ಲಿ ಹೊಲತ್ತಕ್ಕಿದ್ದ ಕಣೆ. ಬರ್ರಿ, ಅಣ್ಣ ಕಾಯ್ತದನೆ ನಿಮಗೆ ಹೇಳೋಗಕ್ಕೆ. ಬಂದೆ ತಡಿ, ಗಾಡಿ ತಗೊಂಡು ಗಾಡ ಬರ್ತೀನಿ. ಏನಂತವ ಶಾರದಾ? ಬರ್ತಾರಂತೆ? ಹ್ಞೂ ಅಣ್ಣ ಬರ್ತೀನಿ ಅಂದ್ರು. ಬರ್ತಾರಂತಡಿ, ಗಾಡಿ ತಗೊಂಡ್ ಬರ್ತೀನಿ ಅಂದ್ರು. ನೋಡವ, ಮತ್ತೆ ನಾನು ಮಾತಾಡಿರೋದಕ್ಕೆ ನಮ್ಮ ಅಣ್ಣ ಕಾಯ್ಕಣಂತೆಲ್ಲ ನೆಪ್ತಾಗಿ ಇದಕ್ಕೆ ಕೇಳೋದು ಅನ್ಬೇಡ. ಇಷ್ಟಿದ್ರೆ ಕೊಡ್ತೀನಿ ಅನ್ನು. ನೋಡು, ಯೋಚನೆ ಮಾಡಿ. ನೀನು ಗಂಡ ನೀನು ಕುತ್ಕೊಂಡು ಮಾತಾಡಿ ಅದಕ್ಕೂ ಹೇಳ್ರಾ? ಹ್ಞೂನಣ್ಣ ಮಾತಾಡ್ತೀನಿ ತಗ. ನನಗೆ ಯಾಕೋ ಮನ್ಸಿಲ್ಲಪ್ಪ. ನೋಡೋಣ, ಯೋಚನೆ ಮಾಡ್ತೀನಿ. ಕುಡಿತಾನೆ ಅಂತೀಯ, ಆಡ್ತಾನೆ ಅಂತೀಯ. ನನ್ನ ಮಗಳು ಕೊಟ್ಟು ನನ್ನ ಕಣ್ಣಾಗ ಹೆಂಗೆ ನೋಡೋಣ? ನೋಡವ, ಯಾತ್ಕೂ ಫೋನ್ ಮಾಡಿ ಹೇಳು. ಓ ಬಾವರೇ, ಊಟ ಮಾಡಿದ್ರಾ? ಇರ್ರಿ, ಯಾಕೆ ಅವಸರ ಮಾಡ್ತಿದ್ದೀರಾ ಊರಿಗೆ ಹೋಗೋಕ್ಕೆ? ಒಂದು 2 ದಿವಸ ಇದ್ದೋಗ್ಬೋದಲ್ಲ. ಏನು ಮಾಡ್ತೀರಾ? ಅಲ್ಲೋದ್ರು ಅದೇ. ಮಳೆ ಬೇರೆ ಸುರಿತೈತೆ. ಹೊಲ್ದಾಗೂ ಮನೆಗೂ ಏನು ಕೆಲಸ? ಅಯ್ಯೋ ಇಲ್ಲ ಬಾವರೇ, ಕೊಟ್ಟು ಗಾಡ ಬರ್ತೀನಿ ಅಂತ ಹೇಳಿದ್ದೀನಿ. ನಂದಾರಿಗೆ ಕಾಯ್ತಿರ್ತಾರೆ. ಬರ್ತೀನಿ ತಾಳ್ರಿ. ಇನ್ನೊಂದು ದಿವಸ ಆರಾಮ ಬೇಸಿಗೆಗೆ ಬಂದು ಒಂದು 8 ದಿವಸ ಇದ್ದು ಹೋಗ್ತೀನಿ. ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬರ್ರಿ. ಒಂದು 8 ದಿವಸ ಇದ್ದೋಗಂತ್ರ ಆರಾಮಾಗಿ. ನೀವು ಬರ್ರಿ, ಹೆಂಡತಿ ಮಕ್ಳನ್ನ ಕರ್ಕೊಂಡು. ನಮ್ಮೂರಿಗೆ ಮಳೆ ಐತಲ್ಲ ಮತ್ತೆ. ಈಗ ಹಬ್ಬ ಅವು ಇವು ಮನೆ ಕ್ಲೀನ್ ಮಾಡ್ಕೊನವು ಅವರು ಬರೀ ಅವೇ ಕೆಲಸ ಇರ್ತವೆ. ನಾವು ಬೇಸಿಗೆಗೆ ನೀವು ಬಂದೋದ್ಮೇಲೆ ಬರ್ತೀವಿ ತಾಳ್ರಿ. ಹಂಗಾರೆ ನಾನು ಬರ್ತೀನಿ. ಏನಂತೆ ಶಾರದಾ, ನಿಮ್ಮ ಅಣ್ಣಂದು ಏನೋ ಭಾಳ ಮಾತಾಡ್ತಿದ್ರಿ? ಏನಿಲ್ಲ ಕಣ್ರಿ, ಬರ್ರಿ ಊಟ ಮಾಡ್ರಿ. ನನಗೀಗ ಯಾಕೆ ಹೊಟ್ಟೆ ಹಸ್ತಿಲ್ಲ. ನಾನು ಆಮೇಲೆ ಉಣ್ತೀನಿ. ಹೊರಗೆ ಹೋಗಿ ಬರ್ತೀನಿ ತಗ. ನೀವು ಹೊರಗೆ ಯಾಕೆ ಹೋಗ್ತದ್ದೀರಾ ಅಂತ ನನಗೆ ಗೊತ್ತು. ಕುಡ್ದು ಬರೋಕ್ಕೆ. ಶಾರದಾ, ಒಂದು ಅರ್ಧ ಕೋಳಿ ಸಾರು ಮಾಡಿಯಲ್ಲ, ಒಂದು ಅರ್ಧ ಕುಡ್ದು ಬಂದು ಉಂಡ್ಬಿಟ್ರೆ ಮಕ್ಕಂಬಿಡ್ತೀನಿ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ.
ತಾತಿಯವ್ರು ಕಾಯ್ಕಣ ಕೊಡಕ್ಕೆ ಕಳಿಸಿ ಏನು ಕೇಳ್ಕೊಂಬ ಅಂತ ಕಳ್ಸಿದ್ರೆ ಅಲ್ಲೇ ಕುತ್ಕೊಂಡ್ಬಿಟ್ರೆ ನಂಗೆ ನೀನು ನೋಡಿದ್ರೆ ಇಲ್ಲಿ ನೆಮ್ಮದಿನೇ ಇಲ್ಲ. ಏನಂದ್ಲೋ ಏನೋ ಶಾರದಾ ಇನ್ನೇನಂದಿರ್ತಾಳೆ, ನಮ್ಮಂತ ಮನೆಗೆ ಕೊಡೋಕೆ ಪುಣ್ಯ ಮಾಡಿರ್ಬೇಕು, ಕೊಡ್ತೀನಿ ಅಂತ ಕಳಿಸಿರ್ತಾ. ಏನು ಮಾಡೋದು, ನನ್ನ ಮಗ ಇದೊಂದು ಚಟ ಕಲ್ತು ಆಕಿ ಮಗಳ ತನಕನ ಕೊಡೋಣಂಗಾತು. ನಮ್ಮ ಅಣ್ಣನ ಮಗಳು ಬಂಗಾರದಂಗೆ ಇತ್ತು, ನಮ್ಮ ಅಣ್ಣ ಇದನ್ನೆಲ್ಲ ನೋಡಿ ಕೊಡಲ್ಲ ಅಂದ. ಈಕಿ ಮಗಳನ್ನ ತನ್ಕಂದು ಏನು ಮಾಡ್ತೀಯ, ಮನೆ ಕೆಲಸದಳಂಗೆ ಇಡ್ಕೊಳೋದು. ಅಣ್ಣನೇ ಬರೋಕ್ಕೆ ಇಂಥ ಮಗ ಹುಟ್ಟುಬಿಟ್ಟ. ಓ ಮಮ್ಮಿ, ಯಾಕೆ ಹೊರಗಡೆ ನಿಂತಿದ್ದೀಯಾ? ಮಮ್ಮಿ ಒಂದು 100 ರೂಪಾಯಿ ಇದ್ರೆ ಕೊಡು ಮಮ್ಮಿ. ಇವನೊಬ್ಬ ಏನಂಗೆ ದುಡ್ಡು ತಂದಿಟ್ಟಿದ್ದಾನೆ ಅನ್ನಂಗೆ 100 ರೂಪಾಯಿ ಕೇಳ್ತಾನೆ. ನನ್ನ ಹತ್ರ ಇಲ್ಲ ಕಣ. ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಪಿಮ್ಮಿ ಅಂತ ಅಮ್ಮ ಅಂತ ಚಂದವ ಕರೆಯಕ್ಕೆ ಬರಲ್ಲೇ? ಓ ನಾನು ಡಿಗ್ರಿ ಓದ್ತಿರೋದು ಮಮ್ಮಿ. ಈಗ ಅಮ್ಮ ಅಂತ ಎಲ್ಲ ಕರೆಯಲ್ಲ, ಎಲ್ಲ ಮಮ್ಮಿ ಅಂತಲೇ ಕರೆಯೋದು. ನೀನೊಬ್ಬ ನಾನು ಹೊಟ್ಟೆ ಉರ್ಸಕ್ಕೆ. ನಿಮ್ಮ ಅಪ್ಪ ನೋಡಿದ್ರೆ ನಿಮ್ಮ ಅತ್ತೆ ಮನೆ ಕಾಯ್ಕಣ ಕೊಡಕ್ಕೆ ಹೋಗಿ ಏನು ಕೇಳ್ಕೊಂಬ ಅಂತ ಕಳ್ತೀನಿ. ಇಷ್ಟಾದ್ರೂ ಬಂದಿಲ್ಲ. ನನಗೆ ಅದು ಚಿಂತೆ, ಇವನಿಗೆ ದುಡ್ಡಿನ ಚಿಂತೆ. ಹೋಗ ಒಳಗೆ ರೊಟ್ಟಿ ಮಾಡಿಟ್ಟಿನಿ ತಿನ್ನು. ಹೋಗ್ ಮಮ್ಮಿ, ಆ ಒಣ ರೊಟ್ಟಿ ಯಾರು ತಿಂತಾರೆ? ನಾನು ಬಿರಿಯಾನಿ ತಿನ್ಕೊಂಬರ್ತೀನಿ, ನನಗೆ 100 ರೂಪಾಯಿ ಬೇಕೇ ಬೇಕು. ಹೋಗಲ್ಲಿ ಡಬ್ಬೆಗೆ ಇಟ್ಟಿದ್ದೀನಿ. 100 ರೂಪಾಯಿ ತಗ. 200 ರೂಪಾಯಿ ಆಯ್ತಲ್ಲಿ, 100 ರೂಪಾಯಿ ತಗ. 100 ರೂಪಾಯಿ ನಾಳೆಗೆ ತರಕಾರಿ ತರಕ್ಕೆ ಇಟ್ಟಿನಿ. ಸರಿ ಮಮ್ಮಿ, ಅಪ್ಪ ಬರೋಷ್ಟೊತ್ತಿ ತಿಂದು ಬಂದ್ಬಿಡ್ತೀನಿ. ಓ ನಿಮ್ಮ ಅಪ್ಪ ಬಂದೇ ಬಿಟ್ರಲ್ಲ. ಅಪ್ಪ ಏನಪ್ಪ, ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದಂತೆ? ಏನು ಕೊಡ್ತೀವಿ ಅಂತ ಹೇಳಿ ಕಳ್ಸಿದ್ರ? ನನ್ನಂತ ಹುಡುಗ ಕೊಡಕ್ಕೆ ಪುಣ್ಯ ಮಾಡಿರ್ಬೇಕು ಅವರು. ಹೆಣ್ಣು ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ ಇವ್ನಿ ಸೂರಿಗೆ. ಇದು ಬಂದು ಅಭ್ಯಾಸನೆಲ್ಲ ಕಲ್ತು ಓದ್ಲಿ ಅಂತ ಸಾಲ ಸೂಲ ಮಾಡಿ 1 ಎಕರೆ ಹೊಲ ಮಾಡಿ ಓದಕ್ಕೆ ಕಳ್ಸಿದ್ರೆ ಎಲ್ಲ ಅಭ್ಯಾಸ ಕಲ್ತು ಬಂದು ಇಲ್ಲಿ ಊರಿಗೆ ಕುತ್ಕೊಂಡಿಯಲ್ಲ. ಹೋಗು ಓದು. ಏನು ಓದೋದಪ್ಪ, ನಿಮ್ಮ ಥರನೇ ನಾನು ರೈತ ಆಗ್ಬಿಡ್ತೀನಿ. ಎಲ್ಲರೂ ಹಂಗೆ ಅಂತಾರಲ್ಲ, ರೈತನ ಮಗ ರೈತ ಆಗ್ಬೇಕು ಅಂತ. ಅಯ್ಯೋ ಎಲ್ಲರೂ ರೈತರೇ ಆಗ್ಬೇಕಪ್ಪ. ಆದ್ರೆ ಏನ್ ಮಾಡ್ತೀನಿ ಇಂಥ ಮಳಿಗೆ 1 ರೂಪಾಯಿ ದುಡ್ಡು ಬರ್ತಿಲ್ಲ. ನೀನಾರ ಓದಿ ಕೆಲ್ಸಕ್ಕೆ ಹೋಗು. ಈಗ ಬೇರೆ ಮದುವೆ ಮಾಡ್ತಾ ಇದ್ದೀನಿ ಅಂತೀರಾ? ನಿಮ್ಮ ಜೊತೆನೆ ನಿಮ್ಮನ್ನ ನೋಡ್ಕೊಂತ ಇದ್ಬಿಡ್ತೀನಿ ಮದುವೆ ಮಾಡ್ಕೊಂಡು. ಮದುವೆ ಮಾಡ್ಕೊಂಡು ಹೆಂಗ್ ಸಾಕ್ತಿಯಪ್ಪ ಅವಳನ್ನ? ಹೆಂಗ್ ಸಾಕೋದು? ಮನೆ ಐತೆ, ಮನೆಗಿರ್ತಾಳೆ, ಅಮ್ಮನ ಜೊತೆ ಕೆಲಸ ಮಾಡ್ತಾಳೆ, ಅಮ್ಮನ ಜೊತೆ ಅಡುಗೆ ಮಾಡ್ತಾಳೆ, ಊಟ ಮಾಡ್ಕೊಂತ ಇದ್ಬಿಡೋದು. ಅಡುಗೆ ಮಾಡಕ್ಕೆ ರೇಷನ್ ಯಾರು ತಂದು ಕೊಡ್ತಾರೆ? ನೀನಿರೋ ತನಕ ನನಗೇನಪ್ಪ ಚಿಂತೆ. ಈಗ ಸಾಕೋದು ಬಾಕೋದು ಬಿಡ್ಲಿ, ಶಾರದೆ ಏನಂತ ಕಳ್ಸಿದ್ಲು ಅಂತ ಹೇಳ್ರಿ. ನನಗಂತರೂ ಓಡಾಡಿ ಕಾಲು ನೋವು ಬಂದವಿ. ನೀನ್ ಎಲ್ಲಿಗೆ ಓಡಾಡಕ್ ಹೋಗಿದ್ದೆ? ನಾನಿಲ್ಲ ಅಂತ ಅಲ್ಲೇ ಮನೆ ತಿರ್ಕೊಂಡ್ ಬಂದ್ಬಿಟ್ಲೇನಾ? ಅಯ್ಯೋ ಮನೆಯಿಂದ ಹೊರಕ್ಕೆ ಹೋಗಿಲ್ಲ ಇವತ್ತು. ಹೊರಗೆ ಆ ಕಡೆ ಬರೋದು, ಈ ಕಡೆ ಹೋಗೋದು, ಆ ಕಡೆ ಹೋಗೋದು, ಈ ಕಡೆ ಬರೋದು. ನನಗಂತೂ ಕಾಲೇ ನೋವು ಬಂದವು. ಏನಂದ್ಲು ರೀ, ಶಾರದಾ ಕೊಡ್ತೀನಿ ಅಂದ್ಲ. ನಮ್ಮಂತ ಮನೆ ಕೊಡಕ್ಕೆ ಏನ್ರಿ ಆಕಿಗೆ? ಇರೋನೊಬ್ಬ ಮಗ ಎಲ್ಲ ಆಸ್ತಿನೂ ಆಕಿಗೆ ಕೊಡ್ತೀನಿ ಅಂತ ಕಳ್ಸಿದ್ದಾಳು. ಅಯ್ಯೋ ಕೇಳ್ದೆ ಕಣವ. ಎಲ್ಲ ಊರ್ ಜನ ಎಲ್ಲ ಹೇಳಿದಾರ ಶಾರದಿಗೆ ಹಿಂಗ್ ಕುಡಿತಾನೆ, ಹಿಂಗ್ ಆಡ್ತಾನೆ ಅಂತಂದು. ಹೌದೇ? ಅಲ್ಲ ಯಾರು ಹೇಳಿದ್ದಾರು? ನೋಡು ಹೆಂಗ್ ಊರು ತುಂಬಾ ಜನ ಅಲ್ಲಿಗೆ ಹೋಗಿದ್ ಸುದ್ದಿ. ಯಾರು ಮಾಡ್ಲಿಲ್ಲದ್ದು ನನ್ನ ಮಗ ಮಾಡ್ತಿಲ್ತಾಳ್ರಿ. ಕೇಳಿ ಬಂದೀನಿ. ಕೊಡೋದು ಬಿಡೋದು ಅವಳಿಗೆ ಬಿಟ್ಟದ್ದು. ಹುಡುಗಿ ಚೆನ್ನಾಗಿದ್ದಾಳೇನಪ್ಪ? ನಾನು ಅತ್ತೆ ಮನೆಗೆ ಹೋಗ್ದಲೆ ಭಾಳ ವರ್ಷನೇ ಆಯ್ತು. ಅಯ್ಯೋ ಹುಡುಗಿ ಅಂತೂ ಬಂಗಾರ ಕಣ, ಎಂತ ಚೆನ್ನಾಗೈತಿ. ನಾನು ಮುಂದೆ ಬಂದು ನಿಂತ್ಕೊಂಡ್ ಮಾತಾಡಲಿಲ್ಲ. ಮಾತಾಡ್ದಲೆ ಹೆಂಗ್ ನೋಡ್ದೆಪ್ಪ? ಎಲ್ಲ ಅದೇ ಇತ್ತು, ಬಂಗಾರದಂಗ ಐತಿ. ಅಪ್ಪ ಅತ್ಲಾಗೆ ಮದುವೆ ಮಾಡ್ಬಿಡಪ್ಪ. ಅತ್ಲಾಗೆ ಏನು ಓದೋದು? ನೋಡಪ್ಪ, ಹೆಣ್ ಕೇಳಿ ಮದುವೆ ಮಾಡ್ತೀನಿ. ನೀನು ಈ ಕುಡಿಯೋದು, ಆಡೋದು, ಈ ಸಿಗರೇಟ್ ಸೇದೋದು ಎಲ್ಲ ಬಿಟ್ಟು ಡಿಗ್ರಿ ಮುಗಿಸ್ಕೊಂಡ್ ಬಾ. ನಿನಗೆ ಆ ಹುಡುಗಿನೇ ತಂದು ಮದುವೆ ಮಾಡ್ತೀನಿ. ಅಯ್ಯೋ ನಮ್ಮನಿಗೆ ಕೊಡಲ್ಲ ಅಂತ ಕಳ್ಸಿದ್ಲೇನ್ರಿ? ಹಂಗೆಲ್ಲಾರ ಇದ್ರೆ ಹೇಳ್ರಿ, ಬೆಳಗ್ಗೆ ಬಸ್ಸಿಗೆ ಹೋಗಿ ಆಕಿ ಜಾಡ್ಸ್ ಬರ್ತೀನಿ. ತಂಗಿ ಶಾರದೇನು ಕೊಡಲ್ಲ ಪಡಲ್ಲ ಅಂತ ಹೇಳಿಲ್ಲ. ನೋಡೋಣ, ಬಾವನ್ ಒಂದ್ಸತಿ ಕೇಳ್ತೀನಿ. ನೋಡೋಣ, ಗೌಡ್ರನ್ನ ಒಂದ್ಸತಿ ಕೇಳ್ತೀನಿ. ನಮ್ಮ ಹತ್ರನ ದುಡ್ಡು ಮದುವೆ ಮಾಡಕ್ ದುಡ್ಡಿಲ್ಲ, ನೋಡ್ಬೇಕಿನ್ನುವ ಅಂತ ಹೇಳ್ತಿದ್ಲು. ಈ ವರ್ಷ ನೋಡಿ ಮಳೆ ಬಂದು ಬೆಳೆ ಎಲ್ಲ ಹಾಳಾಗ್ತೈತಿ, ಅದೊಂದು ಚಿಂತೆ ಎಲ್ಲಿಂದ ದುಡ್ಡು ತಂದು ಮದುವೆ ಮಾಡೋಣ ಅಂದ್ಲು. ನೋಡಂತ ಹೇಳವ, ದುಡ್ಡಿನ ವಿಚಾರ ಯಾಕೆ ಯೋಚನೆ ಮಾಡ್ತೀಯಾ? ನೋಡೋಣಂತೆ ಅಂತ ಹೇಳಿನಿ. ತಾಳ್ರಿ, ನಾವೇ ಮದುವೆ ಮಾಡ್ಕೊಂಡ್ರ ಆತು, ಕೊಡು ಅಂತ ಹೇಳ್ರಿ. ಮುಖಣ ನೀನು ಎಲ್ಲ ಅಭ್ಯಾಸ ಬಿಟ್ಟು ಚೆನ್ನಾಗಿರು, ಒಳ್ಳೆ ಹುಡುಗಿ ಅಂತಾರೆ ತಂದು ಮಾಡಿದ್ರ ಆತತ್ಲ. ಹೂನಮ್ಮ ನಾನು ಎಲ್ಲ ಬಿಟ್ಟಿನ ತಗೊಳ್ರಿ, ನಾನೇನು ಮಾಡ್ತದೀನಿ. ಸರಿ ಬರ್ರಿ, ಊಟ ಮಾಡ್ರಿ. ಯಾಕಣೆ ಅಲ್ಲಿ ಉಂಡು ಬಂದಿದ್ದೆ, ಕರ್ಗಿಲ್ಲ. ಏನು ಮಾಡಿಕ್ಕಿದ್ರು ಕರಗ್ಲಿಲ್ದಂಗೆ? ಅಯ್ಯೋ ನಾಟಿ ಕೋಳಿ ತಂದು ಸಾರು ಮಾಡಿದ್ಲು, ಹೆಂಗಿತ್ತು ನಮ್ಮ ಅಮ್ಮ ಮಾಡ್ದಂಗೆ ಇತ್ತು ಕಣೆ. ಅಂತ ಸಾರು ಉಂಡಲ್ಲಿ ವರ್ಷ ಆಯ್ತು. ನಾನು ಮಾಡಿದ್ದು ಚೆನ್ನಾಗೇ ಇರಲ್ಲೇನಾ? ತಂಗಿ ಮಾಡಿದ್ದೆ ರುಚಿ ಹತ್ಬಿಟ್ಟತಿ. ಯಾವಾಗಾರ ಒಂದ್ಸತಿ ಮಾಡ್ಕೊಟ್ರೆ ಹಂಗೆ ದಿವಸ ಉಂಡು ಮತ್ತು ನಮ್ಮ ಕೈ ರುಚಿ ಹೋಗಿರ್ತತಿ. ನಾನು ಹಂಗೆ ಹೇಳಿಲ್ಲ ಕಣೆ, ನೀನು ಚೆನ್ನಾಗಿ ಮಾಡ್ತೀಯ. ಭಾಳ ದಿವಸದ ಮೇಲೆ ಮಾಡಿದ್ಲಲ್ಲ, ಆಕೆ ಕೈ ರುಚಿ ಚೆನ್ನಾಗಿತ್ತ. 2 ಮುದ್ದೆ ಉಂಡು ಬಂದವ. ಹ್ಞೂ ತಾಳ್ರಿ, ಬಾರೋ ನೀನೇ ಉಣ್ಣು. ನೋಡ್ರಿ, ಹೆಂಡ್ತಿಗೆ ತಂಗಿ ಮೇಲೆ ಹೇಳಿಸಿಟ್ಟು, ಅಯ್ಯೋ ಹೆಂಡ್ತಿನೂ ಬೈಯಂಗಿಲ್ಲ. ಆಮೇಲೆ ಮತ್ತೆ ಸಿಕ್ಕಿ ಅಡುಗೆ ಮಾಡಿಕ್ಕಾದ್ರೆ ಮತ್ತೆ ತೂಕು ಅಂತ ಇಡ್ತಾಳೆ. ಅದಕ್ಕೆ ಮತ್ತೆ ಚೆನ್ನಾಗಿರ್ತದೆ ಅಂತಂದು ಹೇಳಿದೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಹೋಗಿ ಬರ್ಲಾ?